ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಮಾತನ್ನು ಹೇಳಿ ಹಲವಾರು ತಿಂಗಳುಗಳೇ ಕಳೆದೋಯ್ತು. ಐ ಆಮ್ ರಿಯಲಿ ಸಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬಾ ಲಾಂಗ್ ಗ್ಯಾಪನ್ನು ತಗೊಂಡೆ ನಾನು ವ್ಲಾಗ್ಸ್ನ ಮಾಡಲಿಕ್ಕೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ. Oh my god. ಸೊ ಪ್ರತಿಯೊಂದು ವ್ಲಾಗ್ ಸಹ ನಿಮಗೆ ನಾನು ಶೇರ್ ಮಾಡ್ತೇನೆ. ಸೊ ನನ್ನ ಲೈಫಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಸಹ ಇನ್ನೊಬ್ರಿಗೂ ಹೆಲ್ಪ್ ಆಗಿ ಒಂದು ಲೆಸನ್ ಆಗಿ ಪರಿವರ್ತನೆಗೊಳ್ಳುತ್ತೆ ಅನ್ನೋದು ನಾನು ತುಂಬಾ ನಂಬ್ತೇನೆ. ಯಾಕೆಂತಂದರೆ ಲೈಫ್ ನಾವು ಅಂದ್ಕೊಂಡಂಗೆಲ್ಲ ಇರೋದಿಲ್ಲ. ಬಟ್ ಲೈಫ್ ಹೇಗಿದ್ರೂ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವು ಅದನ್ನು ನಿಭಾಯಿಸ್ಕೊಂಡು ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ವ್ಲಾಗ್ಸ್ಗೆ ನಿಮ್ಮ ಸಂಪೂರ್ಣವಾದಂಥ ಸಪೋರ್ಟ್ ಇರುತ್ತೆ ಅಂತ ನಂಬ್ತಾ ಇದ್ದೇನೆ. ಸೊ ಈ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಗೃಹಿಣಿಗೆ ಇರ್ತಕ್ಕಂಥ ಹಲವಾರು ಕಮಿಟ್ಮೆಂಟ್ಸಲ್ಲಿ ಮೊದಲನೇ ಕಮಿಟ್ಮೆಂಟ್ ಬಂದು ಏನು ಎತ್ತ ಅಂತ ಯೋಚನೆ ಮಾಡ್ದೇ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಮನೆ ಮುಂದೆ ನೀಟಾಗಿ ಕ್ಲೀನ್ ಮಾಡಿ ಕಸವನ್ನು ಹೊಡೆದು ನೀಟಾಗಿ ರಂಗೋಲಿಯನ್ನು ಹಾಕಿದ್ರೆ ಅದರಷ್ಟು ಕಳೆ ಯಾವ ಒಂದು ಸಂದರ್ಭದಲ್ಲೂ ನೋಡಲಿಕ್ಕಾಗಲ್ಲ. ಬಿಕಾಸ್ ಮನೆ ಮುಂದೆ ಈ ರೀತಿ ರಂಗೋಲಿ ಬಿಡಿಸಿದಾಗ ಇರ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಅದು ಚೆನ್ನಾಗಿ ನಾವು ಅಂದ್ಕೊಂಡಂಗೆ ಬಂದರೆ ಅಂತೂ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡ್ತಕ್ಕಂಥ ಕೆಲಸ ಮನೆ ಮುಂದೆ ನೀಟಾಗಿ ಕ್ಲೀನ್ ಮಾಡಿ ಸೊ ರಂಗೋಲಿಯನ್ನು ಹಾಕ್ಕೊಳ್ತೇನೆ. ರಂಗೋಲಿ ಹಾಕಬೇಕಾದ್ರೆ ಈ ಸಮಯದಲ್ಲಿ ಮಕ್ಕಳೇನಾದರೂ ಎದ್ದಿದ್ರೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ರಂಗೋಲಿ ಹಾಕುವಾಗ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಅವ್ರನ್ನೇ ಮ್ಯಾನೇಜ್ ಮಾಡಿಕೊಂಡು ರಂಗೋಲಿನ ಕಂಪ್ಲೀಟಾಗಿ ಸುಂದರವಾಗಿ ಹಾಕಿದಾಗ ಇರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟಿಷ್ಟಲ್ಲ. ಆ್ಯಂಡ್ ಡೇ ಫುಲ್ಲು ಅದನ್ನು ಕಾಪಾಡ್ಕೊಳ್ಳೋದ್ರಲ್ಲೇ ನಮ್ಮ ಸಮಯ ಅನ್ನೋದು ಆಗೋಗ್ಬಿಡುತ್ತೆ. ಸೊ ನಾನು ಈಗ ನನ್ನ ಮೊದಲನೇ ಮಗುವೇನಿದೆ ಅದನ್ನು ಸ್ಕೂಲ್ಗೆ ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ಮನೆ ಮುಂದೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿಬಿಟ್ಟು ನಂತರ ನಾನು ಮಗುನ ರೆಡಿ ಮಾಡ್ತೇನೆ ಸ್ಕೂಲ್ಗೆ. ಈಗ ಆಕೆಗೆ ಬ್ರಷ್ ಮಾಡಲಿಕ್ಕೆ ಹೇಳಿದ್ದೇನೆ. ಸೊ ನೆಕ್ಸ್ಟ್ ಬಂದು ನಾನೀಗ ನಿಮಗೆ ಕ್ಲಿಪ್ಪಿಂಗ್ಸನ್ನು ಹಾಕ್ತಾಯಿದ್ದೇನೆ ರಂಗೋಲಿ ಯಾವ ರೀತಿ ಬಂದಿದೆ ಅಂತ. ಬೈ ದ ವೇ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಡೈಲಿ ರಂಗೋಲಿ ಹಾಕೋದ್ರಿಂದ ಸಣ್ಣ ಪುಟ್ಟದ್ದು ಮಾತ್ರ ಮನೆ ಮುಂದೆ ಹಾಕ್ಕೊಳ್ತೇನೆ. ಹಬ್ಬ ಹರಿದಿನಗಳೆಲ್ಲಾದರೆ ಒಂಚೂರು ದೊಡ್ಡ ರಂಗೋಲಿನೇ ಹಾಕ್ಕೊಳ್ತೇನೆ. ಮಗುನ ರೆಡಿ ಮಾಡಿ ನಾನು ನಂತರ ಸ್ಕೂಲ್ಗೆ ಕಳಿಸ್ದೆ. ಆಕೆಗೆ ಟಿಫಿನ್ ಬಾಕ್ಸ್ ಏನಿದೆ ಅದನ್ನೆಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಶೂಟ್ ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಫರ್ದರ್ ಇನ್ ಫ್ಯೂಚರ್ ವ್ಲಾಗ್ಸ್ ನಾನು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಆಫ್ಟರ್ ಎಲ್ಲ ಒಂದು ಮಾರ್ನಿಂಗ್ ರುಟೀನ್ ಏನಿರುತ್ತೆ, ಮಗುನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದಾಗ್ಬೋದು, ಹಾಗೆ ಟೇಕಿಂಗ್ ಕೇರ್ ಆಫ್ ಮೈ ಸೆಕೆಂಡ್ ಚೈಲ್ಡ್ ಆಗ್ಬೋದು, ಆ್ಯಂಡ್ ಆಲ್ಸೋ ನಮ್ಮ ಹಸ್ಬೆಂಡ್ನ ಆಫೀಸಿಗೆ ಕಳಿಸೋದಾಗ್ಬೋದು. ಎವ್ರಿ ರುಟೀನ್ ಏನಿದೆ ರೆಗ್ಯುಲರಾಗಿ ಅದನ್ನು ಮುಗಿಸಿದ ನಂತರ ಈಗ ನಾನು ವಾಶ್ ಮಾಡಿರೋಂಥ ಕ್ಲಾತ್ಸನ್ನ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೇನೆ. ಸೊ ದಟ್ ಕಬೋರ್ಡಲ್ಲಿ ಎತ್ತಿಡೋಕ್ಕೆ ಈಸಿ ಆಗುತ್ತೆ ಅಂತ. ಜನರಲ್ಲಾಗಿ ಒಂದು ಹರಿಬಿರಿಯಲ್ಲಿ ನಾವು ಬಟ್ಟೆಗಳನ್ನು ವಾಶ್ ಮಾಡಬೇಕಾದಾಗ ಎಲ್ಲ ಬಟ್ಟೆಗಳನ್ನು ಒಂದೇ ಸರಿ ಕಲರ್ ಇರೋವು, ಹಾಗೆ ವೈಟ್ ಕ್ಲಾತ್ಸ್ ಆಗ್ಬೋದು, ಹಾಗೆ ಮಕ್ಕಳ ಕ್ಲಾತ್ಸ್ ಆಗ್ಬೋದು, ಅರ್ಜೆಂಟ್ ಇದ್ದಾಗ ನಾವು ಒಂದೇ ಸರಿ ಸೋಕ್ ಮಾಡಿಬಿಡ್ತೇವೆ, ಅಂದರೆ ನೆನೆಸ್ಬಿಡ್ತೇವೆ ಸರ್ಫಲ್ಲಿ. ಸೊ ಆಗೇನಾಗುತ್ತೆ, ಈ ವೈಟ್ ಕ್ಲಾತ್ಸ್ ಆಗ್ಬೋದು ಅಥವಾ ಲೈಟ್ ಶೇಡ್ ಇರ್ತಕ್ಕಂಥ ಕ್ಲಾತ್ಸ್ ಆಗ್ಬೋದು, ಬೇರೆ ಕ್ಲಾತ್ಸಲ್ಲಿ ಬರ್ತಕ್ಕಂಥ ಬಣ್ಣನ ಅವು ಹಿಡ್ಕೊಂಡು ಸ್ಟೈನ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ನಾನು ಕ್ಲೀನ್ ಮಾಡಲಿಕ್ಕೆ ಯೂಟ್ಯೂಬಲ್ಲಿ ನೋಡಿನೇ ಲೈಕ್ ಸೋಡಾ, ನಿಂಬೆಹಣ್ಣು ಎಲ್ಲ ಟ್ರೈ ಮಾಡಿದೆ. ನನಗೇನು ವರ್ಕ್ ಆಗಲಿಲ್ಲ. ನಿಮ್ಗೆ ಯಾವುದಾದ್ರೂ ಟಿಪ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಾ ಇಳಿ 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 ರಜೆ. ಹೇಳಿ.
ಸೊ ರೀಸೆಂಟಾಗಿ ಪೋಲಿಯೋ ಲಸಿಕೆಯನ್ನು ಹಾಕಲಾಯಿತು ಮಕ್ಕಳಿಗೆ. ಸೊ ಆ ಒಂದು ಸಂದರ್ಭದಲ್ಲಿ ನಾನು ನನ್ನ ಮಗಳನ್ನು ಹಾಗೆ ನನ್ನ 2ನೇ ಪಾಪುನ ಕರ್ಕೊಂಡು ಹೋಗ್ತಾ ಇರೋವಂಥ ಟೈಮ್ ಇದು. ಸೊ ಆ ಒಂದು ಸಂದರ್ಭದಲ್ಲಿ ಮೋಕ್ಷ ಅಳ್ತಾನೇ ಇದ್ದಾಳೆ. ಯಾಕಂತಂದರೆ ಮೇ ಬಿ ಇಂಜೆಕ್ಷನ್ ಕೊಡ್ಬೋದು ಅಂತ ಆಕೆ ಒಂದು ಥಾಟ್. ನಾವು ಎಷ್ಟು ಹೇಳಿದ್ರು ಆಕೆ ರಿಯಲೈಸ್ ಆಗ್ತಾ ಇಲ್ಲ. ಸೊ ಬನ್ನಿ ಫರ್ದರ್ ಏನಾಗುತ್ತೆ, ಲಸಿಕೆ ಹಾಕ್ಸ್ಕೊಳ್ತಾಳ ಇಲ್ವಾ ನೋಡೋಣ. ಮಾತಾಡೋ ಅಳ್ತಾವಳೆ ಇಂಜೆಕ್ಷನ್ ಹಾಕ್ತಾರೆ ಅಂತ. ಇಂಜೆಕ್ಷನ್ ಹಾಕಲ್ಲ, ಸುಮ್ಮನೆ ಇರು. ಯಾಕೆ ಅಳ್ಬಾರ್ದು ಮೇಡಮ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳೋದು ಮೇಡಮ್ಗೆ. ಮೋಕ್ಷನ ಈಗ ಮಾತಾಡಿಸ್ತಾ ಇರ್ತಕ್ಕಂಥ ಮ್ಯಾಮ್ ಬಂದು ಅವರ ಅಂಗನವಾಡಿ ಟೀಚರ್ ಆಗಿರ್ತಾರೆ. ಮೋಕ್ಷ ಸ್ವಲ್ಪ ನರ್ವಸ್ ಆಗಿದ್ದಾಳೆ, ಹಾಗೆ ಸ್ವಲ್ಪ ಭಯಪಟ್ಟಿರೋದ್ರಿಂದ ಮ್ಯಾಮ್ನ ವಿಶ್ ಮಾಡ್ತಾ ಇಲ್ಲ. ಅದರ್ವೈಸ್ ಅವಳು ವಿಶ್ ಮಾಡ್ತಾಳೆ. ಆ್ಯಂಡ್ ಇತ್ತೀಚೆಗೆ ಹೊಸ ಸ್ಕೂಲ್ಗೆ ಸೇರಿದಾಗಿಂದ ಅದೊಂದು ಹೊಸ ವಾತಾವರಣ. ಸೊ ಆಕೆಗೂ ಹೊಂದ್ಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ಸ್ವಲ್ಪ ನರ್ವಸ್ ಇದ್ದಾಳಷ್ಟೇ. ಅದರ್ವೈಸ್ ಮಾತಾಡ್ತಾಳೆ ಎಲ್ಲರನ್ನೂ. ಸೊ ಈಗ ಮೋಕ್ಷನ್ಗೂ ಸಹ ಡ್ರಾಪ್ಸ್ ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು ಫೈನಲಿ ಇಂದಮ್ಮ ಫೋಟೋ ತೆಗೆಯೋಣ. ಖುಷಿನಾ ಹೇಳಿ. ಸೊ ಫೈನಲಿ ಇಬ್ರಿಗೂ ಸಹ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಂಡು ಮನೆಗೆ ವಾಪಸ್ಸಾದ್ವಿ. ವ್ಯಾಕ್ಸಿನೇಷನ್ ಹಾಕಿದ್ದ 1/2 hour to 1 hour ಮಕ್ಕಳಿಗೇನು ತಿನ್ನಿಸ್ಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ಆಫ್ಟರ್ 1/2 hour ನಾನು ಒಂಚೂರು ಹಾಲು ಬಿಸ್ಕೆಟನ್ನು ಕೊಟ್ಟಿದ್ದೆ. ದಟ್ಟು ಸಾಲ್ಟ್ ಬಿಸ್ಕೆಟ್ ಅದು. ಸೊ ಹಾಗಾಗಿ ತಿಂದು ಅವ್ರು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತಗೊಳ್ತಾಯಿದ್ರು. ನಂತರ ನಾನೀಗ ಸ್ಪೆಷಲ್ ಡೇ ಸಂಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ನಾನ್ ವೆಜ್ಜನ್ನು ಪ್ರಿಪೇರ್ ಮಾಡ್ತಾಯಿದ್ದೇನೆ. ಸಂಡೇ ಅಂದರೆ ಒಂಚೂರು ನಾನ್ ವೆಜ್ ಇದ್ರೇ ಒಂದು ರೀತಿ ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ಮಿಂಟ್ ಲೀವ್ಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ದಟ್ ಮಸಾಲೆಗೆ ಇನ್ನೂ ಹೆಚ್ಚು ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿಕ್ಕೆ ಮಿಂಟ್ ಲೀವ್ಸ್ ಹೆಲ್ಪ್ ಮಾಡೋದ್ರಿಂದ. ಸೊ ಡೋಂಟ್ ಮಿಸ್ ಮಿಂಟ್ ಲೀವ್ಸ್ ಇನ್ ಎನಿ ನಾನ್ ವೆಜ್ ಡಿಶಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಅಡುಗೆಗೆ ಬಳಸ್ತಕ್ಕಂತಹ ಸಸ್ಯಗಳಾಗ್ಬೋದು ಅಥವಾ ಸಾಂಬಾರು ಪದಾರ್ಥಗಳಾಗ್ಬೋದು ನಮ್ಮಲ್ಲಿ ಇರೋದು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು, ಪ್ರಕೃತಿಯ ವರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಬಳಸ್ಕೊಳ್ಳೋಣ. ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಮಿಂಟ್ ಲೀವ್ಸ್ ಅಂತಕ್ಕಂಥದ್ದು. ಸೊ ಆ್ಯಸ್ ಅ ಸೈಡ್ ನಾನೀಗ ನಾನ್ ವೆಜ್ಜನ್ನು ಪ್ರಿಪೇರ್ ಮಾಡಲಿಕ್ಕೆ 1.5 kg ಚಿಕನನ್ನು ನಾನು ಆಲ್ರೆಡಿ ಹಾಫ್ ಬಾಯ್ಲ್ ಮಾಡಿಟ್ಟಿದ್ದೀನಿ. ಅಂದರೆ ಒಂದು 2 ವಿಸಿಲ್ ಕೂಗಿಸಿ ಇಟ್ಟಿದ್ದೀನಿ. ನಂತರ ಅದನ್ನು ನಾನು ಬೇರೆ ಒಂದು ಕಂಟೈನರ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತೀನಿ. ಏನೆಲ್ಲ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. 1.5 kg ಚಿಕನ್ ಇರೋದ್ರಿಂದ ನಾನು ಅದನ್ನು ಡಿವೈಡ್ ಮಾಡಿ ಏನಾದರೂ 2 ಡಿಶ್ ಮಾಡೋಣ
ಮಾಡ್ತಾಯಿದ್ದೇನೆ. ಮೊದಲಿಗೆ ಕುಕ್ಕರ್ಗೆ ನಾವು ಆಯಿಲನ್ನು ಹಾಕ್ಕೊಂಡು ನಂತರ 2 ಪಲಾವ್ ಎಲೆ, 2 ಚಕ್ಕೆ ಹಾಗೆ ಒಂದು 3-4 ಲವಂಗವನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲ. ಸ್ನೇಹಿತರೆ, ನೀವು ಗಮನಿಸ್ಬೋದು ನಾವು ಏನೆಲ್ಲ ಸೋಂಪು ಅದು ಇದು ಮರಾಠಿ ಮೊಗ್ಗು ಏನೆಲ್ಲ ಹಾಕ್ತೇವೆ. ಅದರ್ ದ್ಯಾನ್ ದಟ್ ನಾವು ಹೀಗೆ ಮಾಡಿದ್ರೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಬೈ ದ ವೇ ಏನೆಲ್ಲ ಹಾಕ್ದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಮೊದಲಿಗೆ, ನಂತರ ಆನಿಯನ್ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಇವುಗಳ ಪೇಸ್ಟನ್ನು ನಾನು ಹಾಕಿದ್ದೇನೆ. ನಂತರ ಸಾಲ್ಟ್ ಹಾಕ್ಕೊಂಡು ಟೊಮ್ಯಾಟೊ ಸಹ ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಮಸಾಲೆಯಲ್ಲಿ ಹಸಿ ಸ್ಮೆಲ್ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಹೋಗೋ ರೀತಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಣ್ಣೆ ಅನ್ನೋದು ಆ ಮಸಾಲೆಯಿಂದ ಸಪ್ರೇಟ್ ಆಗುತ್ತೆ. ತಿಂದು ನೀವು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಒಂದು ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ನಾವೇನು ಮಾಡಬೇಕಾಗುತ್ತೆ, ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ನಿಮ್ಮ ಇಷ್ಟ. ಕೆಲವರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ನಂತರ ಖಾರದ ಪುಡಿನೂ ಹಾಕ್ಕೋತಾರೆ, ಸೊ ದಟ್ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ನಾನಿಲ್ಲಿ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಸೊ ಖಾರದ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ ನಂತರ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಯ್ಲರ್ ಚಿಕನ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ವಿತ್ ಅದರ ಒಂದು ಸೂಪ್ ಏನಿತ್ತು ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ದಟ್ ಚಿಕನ್ ಬಿರಿಯಾನಿ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಸೊ ಆದಷ್ಟು ಬೋನ್ ಪೀಸಸ್ ಅಲ್ಲದೇ ಇರೋ ಪೀಸನ್ನು ಬಿರಿಯಾನಿಗೆ ಹೆಚ್ಚು ಬಳಸಿ. ಬೋನ್ ಪೀಸಸನ್ನು ಫ್ರೈಗೆ ಹಾಗೆ ಸಾಂಬಾರಿಗೆ ಬಳಸಿದ್ರೆ, ಐ ಮೀನ್ ಚಿಕನ್ ಕರೀಸಲ್ಲಿ ಗ್ರೇವೀಸಲ್ಲಿ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಬಾಯ್ಲರ್ ಆಗಿರೋದ್ರಿಂದ ಅರ್ಧನಾದರೂ ಚಿಕನ್ ಬೆಂದ ನಂತರನೇ ನೀವು ಬಿರಿಯಾನಿಗೆ ಬಳಸಬೇಕು. ಇಲ್ಲಾಂದರೆ ಅಕ್ಕಿ ಬೇಗ ಬೇಯುತ್ತೆ, ಚಿಕನ್ ಬೇಯೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಚಿಕನ್ ಮಸಾಲ ಅಥವಾ ಬಿರಿಯಾನಿ ಮಸಾಲ, ಎನಿ ಪೌಡರ್ ಯು ವಾಂಟ್. ಸೊ ನಂತರ ಇದನ್ನು ಒಂಚೂರು ನಾವು ಎಗೇನ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚಿಕನನ್ನು ಆ್ಯಂಡ್ ಮಸಾಲೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ, ಮುಂಚೆ ಇದ್ದಂತಹ ಒಂದು ಟೆಕ್ಸ್ಚರ್ಗೂ ಇವಾಗಿರುವಂಥ ಟೆಕ್ಸ್ಚರ್ಗೂ ಎಷ್ಟು ವ್ಯತ್ಯಾಸ ಇದೆ. ಆಯಿಲ್ ಅಂತಕ್ಕಂಥದ್ದು ಎಷ್ಟು ರೆಡಿಶ್ ಆಗಿ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಈ ಒಂದು ಟೈಮಲ್ಲಿ ನಾವು ವಾಶ್ ಮಾಡಿರ್ತಕ್ಕಂಥ ಆ್ಯಂಡ್ ಅಥವಾ ಸೋಪ್ ಮಾಡಿರ್ತಕ್ಕಂಥ ಅಕ್ಕಿನೂ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ವಾಶ್ ಮಾಡಿನೇ ಹಾಕ್ಬಿಡ್ತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೇನೆ. ಸೊ ಈ ರೈಸ್ಗೆ ನೀವು 2.5 ಅಥವಾ 3 ಗ್ಲಾಸಸ್ ಆಗುವಷ್ಟು ವಾಟ್ರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅನ್ನ ಒಂಚೂರು ನಿಮಗೆ ಅಂದರೆ ಉದ್ರಾಗಿ ಬರಬೇಕು ಅನ್ನೋ ಹಾಗಿದ್ದರೆ 2.5 ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲ ಇನ್ನೊಂಚೂರು ಸಾಫ್ಟಾಗಿ ಬೇಕು ಅನ್ನೋರಾದರೆ 3 ಗ್ಲಾಸಸ್ ಹಾಕ್ಕೋಬೋದು. ಅಂದರೆ 2.25 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕುಕ್ಕರ್ ಆಗಿರೋದ್ರಿಂದ 2.25 ಸಾಕು. ಪಾತ್ರೆ ಆದರೆ 3 ಗ್ಲಾಸಸ್ ಹಾಕ್ಕೋಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಒಂಚೂರು ಈಗಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲೇ. ಆ್ಯಂಡ್ ಅಕ್ಕಿ ಸಾಫ್ಟ್ ಆದಮೇಲೆ ನಾವು ಹೆಚ್ಚು ಕಲಿಸ್ಲಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಇವತ್ತು ಕುದಿ ಬಂದ ನಂತರ ಇನ್ನೊಂದು ಸರಿ ಕಲಿಸ್ಕೊಂಡು ನಿಧಾನಕ್ಕೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಕೆಲವರು ಅಕ್ಕಿಯನ್ನು ಹಾಕಿದ ತಕ್ಷಣ ಬಾಯ್ಲ್ ಬರ್ದಿರಾನೇ ಮುಚ್ಚಿಬಿಡ್ತಾರೆ ಪ್ಲೇಟನ್ನು, ಐ ಮೀನ್ ಕುಕ್ಕರ್ ಲಿಡ್ಡನ್ನು. ಸೊ ಅದು ಅನ್ನ ಸರಿಯಾಗಿ ಆಗೋದಿಲ್ಲ, ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಲೆಟ್ ದ ರೈಸ್ ಬಾಯ್ಲ್ ಫಸ್ಟ್ ಇನ್ ದಿಸ್ ಮಸಾಲೆ ಗ್ರೇವಿ. ಅದಾದಮೇಲೆ ನೀವು ಬೇಕಾದರೆ ಲಿಡ್ಡನ್ನು ಕ್ಲೋಸ್ ಮಾಡಿ. ಹಾಗೆ ನನ್ನ ಪಕ್ಕದಲ್ಲಿ ಸಾಂಬಾರಿಗೆ ಏನೆಲ್ಲ ಮಸಾಲೆ ಬೇಕು ಹೇಗೆ ನಾನು ಗ್ರೈಂಡ್ ಮಾಡಿಕೊಂಡು ಸೈಮಲ್ಟೇನಿಯಸ್ ಆಗಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಕುಕ್ಕರಲ್ಲಿ ಆಲ್ಮೋಸ್ಟ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ವಾಟರ್ ನೀವು ಗಮನಿಸ್ಬೋದು. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಚೆನ್ನಾಗಿ ಆಗಿದೆಯಾ ಅನ್ನೋದನ್ನು ಟೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂಚೂರು ಸಾಲ್ಟ್ ಹಾಕ್ಕೊಂಡಿದ್ದೆ ಮಸಾಲೆಯಲ್ಲಿ ಚಿಕನನ್ನು ಬೇಯಿಸ್ಬೇಕಾದ್ರೆ. ಸೊ ಈಗ ನಾವು ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಅಂತ ಅನ್ಸಿದ್ಮೇಲೆ ನೀವು ಕುಕ್ಕರ್ ಲಿಡ್ಡನ್ನು ಮುಚ್ಚಬೇಕಾಗತ್ತೆ. ಸೊ ದಟ್ ನಮ್ಮ ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ ಈ ಸ್ಟೇಜಲ್ಲಿ. ಆ್ಯಂಡ್ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾದ್ರೆ ಫ್ಲೇಮ್ ಹೈ ಇಟ್ಟು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬೇಡಿ. ಅನ್ನ ಬೇಗ ಆಗಲಿ ಅನ್ನೋ ಉದ್ದೇಶಕ್ಕೆ ಕೆಲವರು ಫ್ಲೇಮ್ ಜಾಸ್ತಿ ಇಟ್ಬಿಡ್ತಾರೆ. ಸೊ ದಟ್ ಏನಾಗುತ್ತೆ, ಲೈಕ್ ಕುಕ್ಕರ್ ಬ್ಲಾಸ್ಟ್ ಆಗಿ ಹೋಗೋದಾಗ್ಬೋದು ಅಥವಾ ನೀರು ಹೊರಗಡೆ ಬಂದ್ಬಿಡೋದಾಗ್ಬೋದು. ಸೊ ಗ್ಯಾಸ್ ಸ್ಟವ್ ಎಲ್ಲ ಮೆಸ್ಸಿ ಆಗೋದಾಗ್ಬೋದು ಆಗುತ್ತೆ. ಆ್ಯಂಡ್ ಕೆಳಗಡೆ ಸಹ ತಳ ಅಂಟುತ್ತೆ, ತಳ ಸೀದೋಗುತ್ತೆ. ಸೊ ಇವೆಲ್ಲ ಆಗದೇ ಇರಬೇಕು ಅಂತಂದರೆ ಪೇಷನ್ಸ್ ಆಗಿ ನಾವು ಕುಕ್ಕಿಂಗ್ ಮಾಡಬೇಕಾಗತ್ತೆ ಬಿರಿಯಾನಿ ಮಾಡಬೇಕಾದ್ರೆ. ಸೊ ನೆಕ್ಸ್ಟ್ ನಾನಿಲ್ಲಿ ಏನು ಮಾಡ್ತೀನಿ, ಬಾಯ್ಲ್ ಬಂದ ನಂತರ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡ್ತೀನಿ. ಸೊ ದಟ್ ಬಿರಿಯಾನಿ ವಿಲ್ ಬಿ ರೆಡಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಡಾಗಿ ಒಂದು ಪರ್ಟಿಕ್ಯುಲರ್ ಸಿಂಗಲ್ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ.
ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಪರಾಗಿ ವಿಡಿಯೋ ಮಾಡೋಣ. ಇದು ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು. ಸೊ ಐ ಹೋಪ್ ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರಬಹುದು. ತುಂಬ ದಿನಗಳ ನಂತರ ಮಾಡ್ತಾ ಇದ್ದೇನೆ, ಸೊ ಹಾಗಾಗಿ ವಾಯ್ಸ್ ಓವರಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.